ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಓಕೆ ಡಾಕ್ಟ್ರೆ, ದುಡ್ಡು ಕಟ್ ಬಂದಿದ್ಯಾ? ಅಲ್ಲೇ ಕೂತಿರೋ, ಆಪರೇಷನ್ ಆದ್ಮೇಲೆ ಕರಿತೀವಿ. ಆಯ್ತಾ ಡಾಕ್ಟ್ರೆ? 9 ತಿಂಗಳೇ ಕಾಯ್ದಿದ್ಯಂತೆ, ಅರ್ಧ ಗಂಟೆ ಕಾಯಕ್ಕಲ್ವಾ? ಹೋಗಯ್ಯ. ಡಾಕ್ಟ್ರೆ, ಮಗು ಮಾತಾಡ್ತಾ ಇದೆ ಅಲ್ವಾ? ನನ್ ಜುಟ್ಟ ಬೇಡ, ನಾನೇ ಬರ್ತೀನಿ ಬಿಡಲೇ. ಜಜ್ಜಿ ಆಯಲ್ ತೆಗೆದ್ರ ಬಜ್ಜಿ ಮುಖದವನೇ. 5 ನಿಮಿಷ ಬಿಟ್ಟಿದ್ರೆ ನಾನೇ ಬರ್ತಾ ಇದ್ದೆ. ನಮ್ಮ ಅಮ್ಮನಿಗೆ ನೋವು ಕೊಡಬಾರ್ದು ಅಂತ ತಲೆನ ಮುಂದೆ ಇಟ್ಕೊಂಡು ರೆಡ್ಡಿ ಆಗಿದ್ದೆ. ನನ್ನ ಮಗ ಇನ್ನೇ ನಮ್ಮ ಅಮ್ಮ ನನಗೆ ಫುಷ್ ಕೊಡ್ಬೇಕು, ಅಷ್ಟರಲ್ಲಿ ಹೊಟ್ಟೆ ಕೊಯ್ದು ಹಾಕ್ಬಿಟ್ಟಲ್ಲ. ಏನ್ ಮುಖ ನೋಡ್ತೀಯ? ಎತ್ಕೋ, ಇಳಿಸು, ಹೋಗ್ ಸ್ಟಿಚ್ ಹಾಕು, ಒಂಚೂರು ಆಗ್ಬಾರ್ದು. ಹೇ ಬ್ಯೂಟಿ, ನಿನ್ ನೋಡಿ ಒಬ್ಬನು ಕಣ್ಣು ನೋಡ್ದಿಲ್ಲ ಅಂದ್ರೆ ಅವನು ಸನ್ಯಾಸಿನೇ ಆಗಿರ್ಬೇಕು. ಆದ್ರೆ ನಾನು ಸನ್ಯಾಸಿ ಅಲ್ಲ. ನರ್ಸ್, ನಮ್ಮ ಮಗನೇ, ದುಡ್ಡಿನ ಆಸೆಗೋಸ್ಕರ ನಮ್ಮ ಅಮ್ಮನ ಹೊಟ್ಟೆ ಕೊಯ್ದಿದ್ಯಲ್ಲ. ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ, ನಾ ನೋಡಲಿ ಅತಿ ಸುಂದರಿ ನೀನೆ. ಲೇ, ನೀನ್ ನೋಡ್ತಾ ಇರೋದು ಇವಳೇ ಕಣೋ. ಫಸ್ಟು ಮಾತಾಡ್ತಾ ಇಲ್ವಾ? ನಾನಿಲ್ಲಿ ಮಾತಾಡ್ತಾ ಇಲ್ವಾ? ನೀನೇನು ಬಂದಿಲ್ಲ ಮಧ್ಯೆ ಬಾಯಿ ಹಾಕೋದು? 5 ನಿಮಿಷ ತಡ್ಕೊಳಕ್ಕಾಗದೆ ಅನ್ಯಾಯವಾಗಿ ನಮ್ಮ ಅಮ್ಮನ ಹೊಟ್ಟೆನ ಕೊಯ್ದು ಹಾಕ್ಬಿಟ್ಟಲ್ಲ ನೀನಲ್ಲೇ. ಏಯ್ ಮೆಣಸಿನಕಾಯಿ, ಏಯ್ ಕುಂಬಳಕಾಯಿ, ಏಯ್ ಆಲೂಗಡ್ಡೆ, ಏಯ್ ಕ್ರೀಮ್ ಬಾನ್. 8 ಗೇಣ್ ಹೈಟ್ ಅಲ್ಲಿ 18 ವಯಸ್ಸಲ್ಲಿ ಈ ನನ್ನನ್ನೇ ಕಟ್ಟಾಕ್ಬಿಟ್ಟಲ್ಲೇ. ಹಾವೇರಿಯಲ್ಲಿ ನಮ್ಮ ಮನೆ ಇದೆ, ಹಾರ್ಕೊಂಡು ಬಂದು ನನ್ನ ಕೆನ್ನೆಗೆ ಕಿಸ್ ಕೊಡ್ತೀಯಾ? ಹೋಗು, ನಾಚಿಕೆ ಆಗತ್ತೆ. ಸರ್, ಏನು ಅಮ್ಮ? ನಾನು ಅಮ್ಮನ ಮಾತಾಡ್ಸ್ಬೇಕು. ಅಮ್ಮ, 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 ನಿನ್ ಮಗ ಬಂದಿದ್ದೇನೆ ನೋಡಮ್ಮ. ನನ್ನನ್ನ ಕ್ಷಮಿಸ್ಬೇಡಮ್ಮ, ನಿನಗೆ ತುಂಬಾ ನೋವು ಕೊಟ್ಬಿಟ್ಟೆ. ನನ್ನಿಂದ ನೀನು ತುಂಬಾ ನೊಂದ್ಕೊಂಡಿದ್ಯಮ್ಮ. ಅಮ್ಮ, ಇವತ್ತಿನಿಂದ ನಿನ್ ಮೈ ಮೇಲೆ ಒಂದು ನೊಣ ಕೂತ್ರು ನಾನು ಸುಮ್ಮನೆ ಬಿಡಲ್ಲ. ಇದು ಆ ದೇವರ ಮೇಲೆ ಆಣೆ. ಮೇಡಮ್, ಒಂದ್ಸಲ ನಗಿ. ಡಿಂಪಲ್ ಕ್ವೀನ್. ಮೇಡಮ್, ನಾನು ನಮ್ಮ ತಾಯಿ ಹೊಟ್ಟೆಲಿದ್ದಾಗ ನಿಮ್ ಬಗ್ಗೆ ತುಂಬಾ ಕೇಳಿದ್ದೆ, ಆದ್ರೆ ನೋಡಿರ್ಲಿಲ್ಲ. ನನ್ನ ಕಲ್ಪನೆಯಲ್ಲಿ ನೀವು ಹೇಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ನೋ ಅದಕ್ಕಿಂತ ಬ್ಯೂಟಿಫುಲ್ ಆಗಿದ್ದೀರಾ. ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ, ನಾ ನೋಡಿರೋದ್ರಲ್ಲಿ ಮೋಸ್ಟ್ ಬ್ಯೂಟಿಫುಲ್ ನೀವೇ. ಸ್ವಲ್ಪ ಹೊತ್ತಿಗೆ ಮುಂಚೆ ಇವಳು ಅಂದ್ಯಲ್ಲ, ಅವಾಗ ಇವ್ರನ್ನ ನೋಡಿರ್ಲಿಲ್ವಲ್ಲ. ಮೇಡಮ್, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ, ನಿಮ್ಮನ್ನ ನೋಡ್ತಾ ಇದ್ರೆ ನನಗೊಂದು ಕವನ ಹಂಗೆ ಉಕ್ಕಿ ಹರಿತಾ ಇದೆ. ಕೊಳದಲ್ಲಿ ಮೀನೆರಡು ಪ್ರೇಮದಲ್ಲಿ ಸಿಲುಕಿ ತಾವರೆ ಎಲೆ ಮೇಲೆ ಬಿತ್ತಂತೆ. ಕೊಳದಲ್ಲಿ ಮೀನೆರಡು ಪ್ರೇಮದಲ್ಲಿ ಸಿಲುಕಿ ತಾವರೆ ಎಲೆ ಮೇಲೆ ಬಿತ್ತಂತೆ. ಅದನ್ನು ನೋಡಿದ ಬ್ರಹ್ಮ ಮೋಹದಲ್ಲಿ ಸೃಷ್ಟಿಸಿದ್ದೆ ಆ ನಿಮ್ಮ ಕಣ್ಣುಗಳು. ಬರ್ಮುಡಾ ಟ್ರಯಾಂಗಲ್ ನೋಡಿ ಗಾಬರಿಯಾದ ಬ್ರಹ್ಮ ಸೃಷ್ಟಿಸಿದ್ದೆ ಆ ನಿಮ್ಮ ಕೆನ್ನೆ ಮೇಲಿರುವ ಡಿಂಪಲ್.
ಮೇಡಮ್, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ. ಬೇರೆ ಹೀರೋಯಿನರು ಆಕ್ಟ್ ಮಾಡಿದ್ರೆ ಆ ಸಿನಿಮಾನ 2.5 ಗಂಟೆ ನೋಡ್ಬೋದು. ಆದ್ರೆ ನೀವ್ ಆಕ್ಟ್ ಮಾಡಿದ್ರೆ ಅದೇ ಸಿನಿಮಾ ಪೋಸ್ಟರ್ನೇ 2.5 ಗಂಟೆ ನೋಡ್ಬೋದು. ಯು ಆರ್ ಗುರು ಸರ್, ಇಫ್ ಐ ಆಮ್ ರೈಟ್. ಓ ಅಮೇಜಿಂಗ್, ಇಟ್ ಇಸ್ ಅಮೇಜಿಂಗ್ ಸರ್. ನಾನು ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಗಡ್ಡ ಬಿಟ್ಕೊಂಡು ಜುಬ್ಬ ಹಾಕೊಂಡು ಎಲೆ ಅಡಿಕೆ ತಿನ್ಕೊಂಡು ಕೈಯಲ್ಲಿ ಹಾರ್ಮೋನಿ ಮುಡ್ಕೊಂಡಿರ್ತಾರೆ ಅನ್ಕೊಂಡಿದ್ದೆ. ನೀವೇನ್ ಸರ್ ಹೀರೋಗಿಂತ ಸಖತ್ತಾಗಿದ್ದೀರಾ. ಆ ನಕ್ಷತ್ರದ ಮಧ್ಯೆ ಚಂದ್ರಂತರ ಹೊಳೆಯುತ್ತಿರುವ ನೀವು ನುಗ್ಗೆಕಾಯಿ ಪಲ್ಯ ತಗೊಬನ್ನಿ, ನುಗ್ಗೆಕಾಯಿ ರಸಂ ತಗೊಬನ್ನಿ. ಥ್ಯಾಂಕ್ ಯು. ನುಗ್ಗೆಕಾಯಿಂದ ಪಂಚ ಪುಚ್ಚ ಭೋಜನವನ್ನು ತೆಗೆದುಕೊಂಡು ಬನ್ನಿ. ಅಳೆ ಅಂದ್ರೆ ಸ್ವೀಕರಿಸಿ. ಸಿದ್ಧವಿದೆ ಅಪ್ಪಾಜಿ. ಕೊಡಿ ಕೊಡಿ. ಹಳೆಯಂದ್ರು ತುಂಬಾ ಬಿಸಿ ಆಗಿದ್ದಾರೆ, ಹೋಗಿ ತಣ್ಣೀರು ಸ್ನಾನ ಮಾಡಿಸಿ. ನುಗ್ಗೆಕಾಯಿ ತಿನ್ಸೋದೇನಕ್ಕೆ, ರಂಜಿಗೆ ಎಪ್ಸೋದೇನಕ್ಕೆ, ಮತ್ತೆ ತಣ್ಣೀರು ಉಯ್ಯೋದೇನಕ್ಕ? ಎಲ್ಲವೂ ಕಾಲ ನಿರ್ಣಯ ಮಾಡುತ್ತದೆ. ಕಾಲ ಏನ್ ನಿರ್ಣಯ ಮಾಡುತ್ತೆ? ಯಾರಲ್ಲಿ ಗೊತ್ತಾಯ್ತು ಕಣ. ಈಗೇನ್ ತಣ್ಣೀರು ಉಯ್ಕೊ ಬರ್ಬೇಕಾ? ಅಪ್ಪಾಜಿ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕ್ಷೇಮವೇ? ಎಲ್ಲ ಚೆನ್ನಾಗಿ ಅವ್ರೆ. ಜಲಾಭಿವೃದ್ಧಿ ಎಲ್ಲ ಸಖತ್ತಾಗಿದೆ. ಕೃಷಿ ಅಭಿವೃದ್ಧಿ ನಡೀತಾ ಇದೆ. ಸಂತಾನಾಭಿವೃದ್ಧಿ ಸಂತಾನಾಭಿವೃದ್ಧಿ ಊರ್ ತುಂಬಾ ಆಯ್ತದೆ, ನಮ್ಮ ಮನೇಲಿ ಆಯ್ತಾ ಇಲ್ಲ ಕಣೆ. ದೇಹದಲ್ಲಿ ಏನಾದ್ರೂ ಸಮಸ್ಯೆ ಇರಬಹುದು. ಏನ್ ಸಮಸ್ಯೆ ಐತೆ? ಇವನು ಪಾವಗಡದಿಂದ ರಾಯಗಢ ತನಕ ಯುದ್ಧ ಮಾಡ್ಕೊ ಬರ್ತೇನೆ. ನಮ್ಮ ಮನೇಲೆ ಯುದ್ಧ ಮಾಡಕ್ ಬಿಡಲ್ಲ ನಾಯಿ. ಹಳೆಯಂದ್ರು ತುಂಬಾ ಸಿಟ್ಟಿಗೆದ್ದಿದ್ದಾರೆ. ಅವರ ಹೃದಯ ಘಾಸಿ ಆಗಿದೆ. ತಣ್ಣಗೆ ಗಾಳಿ ಬೀಸು ಮಗಳೇ. ಆಗಲಿ ಅಪ್ಪಾಜಿ. ಇವಳೊಬ್ಳು ಅಪ್ಪ ಹೇಳ್ದೆ ಕೇಳಕ್ಕೆ. ಏನ್ ಮಾಡ್ತಾ ಇದೀಯಾ? ನಿಮ್ಮ ಹೃದಯಕ್ಕೆ ಗಾಳಿ ಬೀಸುತ್ತಿದ್ದೇನೆ. ಮಾಕ ಹೃದಯ ಇರೋದಿಲ್ಲ ಕಣೆ. ಎಲ್ಲಿ ಯಾವುದು ಯಾವಾಗ ಥಂಡಿ ಮಾಡ್ಬೇಕಂತಾನೂ ಗೊತ್ತಿಲ್ಲ. ನಂಗೆ ಗೊತ್ತಿದ್ರು ಆಗ್ತಾ ಇಲ್ಲ ಇಲ್ಲಿ. ಯುವರಾಜರೇ, ಏನೋ ಪ್ರಜೆಗಳು ಬಂದಿದ್ದಾರೆ. ಇದಕ್ಕೊಂದು ಕಡಿಮೆ ಇಲ್ಲ. ತೀರ್ಪು ಕೇಳೋದಕ್ಕೆ ಬಂದಿದ್ದಾರೆ. ಖರ್ಚು ಯಾರಲ್ಲಿ? 10 ವರ್ಷ ಆಯ್ತು. ಜಡ್ಡಿನಾಕನ ಬಂಪು ನಾಕನ, ಜಡ್ಡಿನಾಕನ ಬಂಪು ನಾಕನ, ಜಡ್ಡಿನಾಕನ ಬಂಪು ನಾಕನ, ಜಡ್ಡಿನಾಕನ ಬಂಪು, ಜಡ್ಡಿನಾಕನ ಬಂಪು ನಾಕನ, ಜಡ್ಡಿನಾಕನ ಬಂಪು ನಾಕನ, ಜಡ್ಡಿನಾಕನ ಬಂಪು ನಾಕನ, ಜಡಿನಾಕನ ಬಂಪು ನಾಕನ, ಜಡಿನಾಕನ ಬಂಪು ನಾಕನ. ಮಹಾರಾಜರಿಗೆ ಪ್ರಣಾಮಗಳು. ರಾಮ ಮಹಾರಾಜರೇ, ಏನು? ನನ್ನ ಯಾಟೆಯ ಹಿಂದೆ ಇವನ ಹುಂಜ ಓಡಿ 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 ಬಂದು ಮೇಲೆ ಹತ್ತಿ ಹೀಗೆ ಕುಕ್ಕುತ್ತದೆ ಮಹಾಪ್ರಭು. ನಾನೇನ್ ಮಾಡ್ಬೇಕು? ಅದನ್ನ ಬೇರೆ ಮಾಡಿ ಮಹಾಪ್ರಭು. ಅದನ್ನ ಬೇರೆ ಮಾಡಿ ಏನೋ ಮಾಡ್ಬೇಕು. ಇಲ್ಲಿ ನಮ್ಮನೇಲಿ ನನ್ನ ಹೆಂಡತಿ ಹತ್ರ ಸೇರಕ್ ಬಿಡ್ತಾ ಇಲ್ಲ. ನೀನ್ ಆ ಹುಂಜನ ಯಾಟೆ ಹತ್ರ ಸೇರಕ್ ಬಿಡ್ತಿಲ್ಲ. ನಮ್ಮ ನಿಲ್ ದೂರ ಮಾಡಿ, ಅದನ್ನ ನಿಲ್ ದೂರ ಮಾಡಿ, ಸಮಾಜಕ್ಕೆ ಏನಾರ ಮೆಸೇಜ್ ಕೊಡ್ಬೇಕು ನೀವು. ಹಳೆಯಂದರು ತಮ್ಮ ಸಮಸ್ಯೆ ಬಗ್ಗೆ ಹೇಳಿಕೊಳ್ಳುತ್ತಿದ್ದರೆ ಕೋಳಿಯ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಬೇರೆ ಸಮಸ್ಯೆ ಹೇಳಿ. ಯುವರಾಜರಿಗೆ ಪ್ರಣಾಮಗಳು. ಯುವರಾಜರಿಗೆ ಪ್ರಣಾಮಗಳು. ಹೇಳು. ತಮ್ಮಲ್ಲೊಂದು ಕೋರಿಕೆಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ಏನು? ನನ್ನ ಹೆಂಡತಿಗೆ 16 ಜನ ಮಕ್ಕಳು. ಆಪರೇಷನ್ ಮಾಡಿಸ್ಕೋ ಅಂದ್ರೆ ಮಾಡಿಸಿಕೊಳ್ಳುತ್ತಿಲ್ಲ. ಈಗ ನನ್ನ ಸಂಸಾರ ಹೊರದು ಊರು ಬಾಗ್ಲಾಗಿದೆ. ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ಹೇಳಿ ಮಹಾಪ್ರಭು. ಮಹಾಪ್ರಭುಗಳೇ, ಇವ್ರದ್ದು ಊರು ಬಾಗಿಲಾಗಿದೆಯಂತೆ. ನಮ್ಮನೆ ಬಾಗಿಲೇ ಓಪನ್ ಆಗ್ತದೆ. ಹೌದಾ ಮಹಾಪ್ರಭು? ನನಗೆ ಕೀ ಕೊಟ್ಟರೆ ನಾನು ತೆಗೆಯುತ್ತೇನೆ. ಇವನು ಅಧಿಕ ಪ್ರಸಂಗ ಮಾಡುತ್ತಿರುವನು. ಇವನನ್ನು ಜೈಲಿಗೆ ತಳ್ಳಿ. ಮಹಾಪ್ರಭು, ನಾನೇನು ಮಾತಾಡೇ ಇಲ್ಲ. ನೀನು ಮಾತಾಡಲ್ಲ ಅಂತ ನಿನ್ನನ್ನು ಜೈಲಿಗೆ ತಳ್ಳಿ. ಅದಕ್ಕೆ ಬಂದ ತಕ್ಷಣ ಏನಾದ್ರು ಮಾತಾಡ್ಬೇಕನ್ನ ನಡಿ. ಯುವರಾಜರು ಓರಿ ಆಡ್ದಂಗ ಆಡ್ತಾ ಇದ್ದಾರೆ. ನರ್ತಕಿಯನ್ನು ಬರಮಾಡಿ ಮನೋರಂಜನೆಯನ್ನು ನೀಡಿ. ಯಾವ ತಣ್ಣೀರು ಟ್ವೀಟ್ ಮಾಡೋದು ನೀನೆ, ತಣ್ಣೀರಿಗೆ ಗೊತ್ತದು ನೀನೆ. ನನಗೆ ಆಸ್ಥಾನೂ ಬೇಡ, ಈ ರಾಜ್ಯನೂ ಬೇಡ. ಜೈಲ್ ಸೇರ್ಕತೀನಿ ನಾನು. ಬನ್ನಿ ಬನ್ನಿ ಮಹಾಪ್ರಭು. ಬನ್ನಿ ಬನ್ನಿ. ಯುವರಾಜರ ನೀವ್ಯಾಕೆ ಸೆರೆಮನೆಗೆ ಹೋಗುತ್ತಿದ್ದೀರಿ? ಗೊತ್ತಿಲ್ವಪ್ಪ? ಗೊತ್ತಿಲ್ವಾ? ಹೊಟ್ಟೆ ತುಂಬ್ದನಿಗೇನೋ ಗೊತ್ತು. ಹಸುವು ಹೊಟ್ಟೆ ಎಸ್ಕೊಂಡಿರೋ ನೀ ಗೊತ್ತು. 10 ವರ್ಷದಿಂದ ಊಟ ಮಾಡಿಲ್ಲ. ಊಟ ಮಾಡಿಲ್ವಾ? ಹಾಗಾದ್ರೆ 2 ಬಿರಿಯಾನಿ ತಗೊಬನ್ನಿ. ಬಿರಿಯಾನಿ ಯಾವನಿ ಬೇಕಲ್ಲ, ಸಂಸಾರ ಮಾಡಿಲ್ಲ ಕಣ. ಮಗಳೇ ಜಾನಕಿ, ಬಂದೆ ಅಪ್ಪಾಜಿ. ನಿನ್ನ ಮೇಲೆ ಮುನ್ಸ್ಕೊಂಡು ಅಳಿಯಂದ್ರು ಸೆರೆಮನೆಗೆ ಹೋಗಿದ್ದಾರೆ. ಹೌದೇ? ಅದೇನು ವಿಚಾರಿಸು. ಪ್ರಿಯಾ, ನನ್ನ ಮೇಲೆ ಕೋಪವೇ? ಕೋಪ ಇಲ್ಲ, ಸ್ವಲ್ಪ ತಾಪ.
ಹೊರಗೆ ಬನ್ನಿ. ಬರಲಾರೆ. ಏನು ಪ್ರಿಯ? ನನಗೇನು ಸೌಂದರ್ಯ ಇಲ್ಲವೇ, ಅಂದ ಇಲ್ಲವೇ, ಚಂದ ಇಲ್ಲವೇ? ಏಕೆ ನನ್ನೊಂದಿಗೆ ಸಂಸಾರ ಮಾಡುತ್ತಿಲ್ಲ? ನಿಮ್ಮ ಸೌಂದರ್ಯವನ್ನು ವರ್ಣಿಸಲು ಪದವಿಲ್ಲ. ಹಾ? ನಿಮ್ಮ ಈ ಕೇಶ ರಾಶಿ, ಆಹಾ, ನಿಮ್ಮ ಈ ನಯನಗಳು, ಆಹಾ, ನಿಮ್ಮ ಈ ನಾಸಿಕ, ಕಾರ್ತಿಕ ನಾಸಿಕ, ನಾಸಿಕ, ನಿಮ್ಮ ಈ ಅದರಗಳನ್ನು ನೋಡುತ್ತಿದ್ದರೆ ಆಹಾ, ನಿಮ್ಮನ್ನು ಮಗುವಿನಂತೆ ಎತ್ತಿ ಮುದ್ದಾಡಬೇಕೆನಿಸುತ್ತಿದೆ. ನನಗೂ ಮಗುವೇ ಬೇಕು ಎನಿಸುತ್ತಿದೆ. ಆದರೆ ಅಪ್ಪಣೆ ಕೊಡುತ್ತೆಯಾ? ಕೊಡುತ್ತೇನೆ, ಬನ್ನಿ. ಬರ್ಬೇಕಂತೆ. ಯುವರಾಜ, ನಮ್ಮ ಪ್ರೀತಿ ಲೈಲಾ ಮಜ್ನು, ಸಲೀಂ ಅನಾರ್ಕಲಿ ಅಂತೆ. ನಮ್ಮ ಪ್ರೀತಿಗೆ ಸಾವಿಲ್ಲ. ಸಾವು ಸಾಯಿಲಿ. ಈಗ ನೀನು ಯುವರಾಜರೇ, ಈಗ ಕಣ್ಣೀರಿಗದ್ಬೇಕಪ್ಪ. ಮಹಾಪ್ರಭುಗಳಿಗೆ ಪ್ರಾಣಗಳು. ಅದು ಪ್ರಾಣಗಳು ಅಲ್ಲ, ಪ್ರಾಣ್ಯಗಳು. ನಾನು ಶಿಲ್ಪಿ, ನೋಡಕೊಳ್ಳೆ ಕಪಿದ್ದನಿದೆಯಾ? ನಾನು ಸಿಕ್ಕ ಕಲ್ಲುಗಳನ್ನು ಕೆತ್ತಿ ಶಿಲೆಯನ್ನು ಮಾಡುವೆನು. ಅದಕ್ಕಾಗಿ ನೀವು ಹೂ ಅಂದರೆ ನಿಮ್ಮ ರಸವತ್ತಾದ ಸಂಸಾರ ಜೀವನವನ್ನು ರಸವತ್ತಾಗಿ ಕೆತ್ತಿ ಈ ರಾಜ್ಯಕ್ಕೆ ತೋರಿಸುವೆನು. ರಸವತ್ತಾಗಿ ಕೆತ್ತಕ್ಕೆ ಏನಾಯ್ತು? ದಿನಕ್ಕೆ 3 ಸತಿ ನುಗ್ಗೆಕಾಯಿ ಸಾರು, 6 ಸತಿ ತಣ್ಣೀರ್ ಸಾಲ. ನಿನ್ನ ಹುಳಿಯೇಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ. ಫಲ ಉಳೋದನ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡಲ್ಲ. ಯಾವ್ದಾವ್ದೋ ಪಿಕ್ಚರ್ ಡೈಲಾಗ್ ಎಲ್ಲ ಹೇಳ್ಕೊಂಬಂದು ಸಾಯ್ತವಳೆ. ಇವನ್ನ ನೇಣಿಗಂಬಕ್ಕಾಕಿ ಅದನ್ನ ಕೆತ್ತಿ ಶಿಲೆ ಮಾಡುವೇನು. ಹಳೆಯಂದ್ರು ಬಹಳ ರುಚಿಗೆ ತಿಂತಾರೆ. ನರ್ತಕಿಯನ್ನು ಕರೆಸಿ ಮನೋರಂಜನೆ ಕಾರ್ಯಕ್ರಮ ನೀಡಿ. ನರ್ತಕ್ಕೆ ಬೇಡ ಕಣ, ನಿನ್ ಟಾರ್ಚರ್ ಅಲ್ಲ ತಕೊಂತೀನಿ. ಅವ್ಳು ಟಾರ್ಚರ್ ತಡ್ಕೊಳಕ್ಕಾಗಲ್ಲ.